ಈಗ ಈ ಅಭಿಯಾನ ಪ್ರಾರಂಭ ಮಾಡಿರೋದು ಮನೆ ಮನೆಗೆ ಇವತ್ತು ಇಂಟಿಮೇಷನ್ ಕೊಡುವಂತ ತಿಳುವಳಿಕೆ ಪತ್ರ, ಪ್ರತಿ ಮನೆ ಮನೆಗೆ ತಿಳುವಳಿಕೆ ಪತ್ರ ಹಾಗೂ ಅರ್ಜಿಗಳನ್ನ ಅವರಿಗೆ ವಿತರಣೆ ಮಾಡುವಂಥದ್ದು. ನಾವು ಅರ್ಜಿ ಸ್ವೀಕರಣೆ ಮಾಡೋದು ಆ ತಿಳುವಳಿಕೆ ಪತ್ರದಲ್ಲೇ ಇಂಥ ದಿನಾಂಕದಂದು ಇಂಥ ಸ್ಥಳದಲ್ಲಿ ಮಾಡ್ತೀವಿ, ಮುಂದಿನ 15 ದಿನ ಬಿಟ್ಟು ನಾವು ಅರ್ಜಿಗಳನ್ನ ಸ್ವೀಕರಣೆ ಮಾಡುವಂಥದ್ದು. ಅರ್ಜಿಗಳನ್ನ ಸ್ವೀಕರಣೆ ಮಾಡೋದ್ರೊಳಗಡೆ ತಾವು ಹೇಳಿದಂಗೆ ಒಂದು ಸೆಂಟ್ರಲೈಸ್ಡ್ ಸ್ವೀಕೃತಿ ಏನು ಮಾಡ್ತೇವೆ ಅವ್ರಿಗೆ ಸ್ಪಷ್ಟವಾಗಿ ವಿತ್ ನಂಬರ್ ವಿತ್ ರೆಸ್ಪಾನ್ಸಿಬಿಲಿಟಿ ಈ ಆಫೀಸ್ನಲ್ಲಿ ಅವ್ರಿಗೆ ಸ್ವೀಕೃತಿಗಳನ್ನ ಕೊಡುವಂಥದ್ದು. ಅಷ್ಟೂ ಅರ್ಜಿಗಳನ್ನ ಕರಾರುವಕ್ಕಾಗಿ ಒಂದೇ ಒಂದು ಅರ್ಜಿ ಕಳೆದೋಗ್ದಂಗೆ ಅಷ್ಟು ಅರ್ಜಿಗಳನ್ನ ನಿರ್ವಹಣೆ ಮಾಡಿ ವಿಲೇವಾರಿ ಮಾಡುವಂಥದ್ದು. ಆ ಎಲ್ಲದಕ್ಕೂ ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ. ಅಂತ ಎಲ್ಲ ವ್ಯವಸ್ಥೆಗಳು ಕೂಡ ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಇರುತ್ತೆ. ತಮ್ಮ ಗಮನಕ್ಕೂ ಕೂಡ ನಾನು ಎಷ್ಟು ಅರ್ಜಿ ಬಂತು ಏನು ಅನ್ನೋದನ್ನ ತರ್ತೇವೆ. ಒಟ್ಟಾರೆ ಉದ್ದೇಶ ಏನಿದೆ, ಈ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿನಲ್ಲಿ ಕೊಡೋ ಅರ್ಜಿಗಳು ಎಲ್ಲೋಗ್ತವೆ, ಏನಾಗ್ತವೆ, ಯಾವುದು ಅಟೆಂಡ್ ಆಗುತ್ತೆ, ಯಾವ್ದು ಅಟೆಂಡ್ ಆಗಲ್ಲ, ಇವಕ್ಕೆಲ್ಲವೂ ಕೂಡ ಒಂದು ನಿರ್ದಿಷ್ಟವಾದಂತ ಜವಾಬ್ದಾರಿ ಕಡಿಮೆ ಇರುವಂತದ್ದು ಗಮನಕ್ಕೆ ಬಂದಿದೆ. ಈಗ ನಾನು ಮೊನ್ನೆ ಗೌರಿಬಿದನೂರ್ಗೆ ಹೋದಾಗ್ಲೂ ಒಂದು ದಿನಕ್ಕೆ 4 ಅರ್ಜಿ ಮಾತ್ರ ಇನ್ವರ್ಡ್ ಆಗ್ತಾ ಇದೆ. ವಾಸ್ತವವಾಗಿ 70-80 ಅರ್ಜಿಗಳು ಬಂದರೂ ಕೂಡ ಸ್ವೀಕೃತಿ ವಿಭಾಗದಲ್ಲಿ ಬರ್ತಾ ಇರುವಂತದ್ದು 4ರಿಂದ 5 ಅರ್ಜಿ. ಸೊ ಇದನ್ನ ಈಗಾಗಲೇ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ವಾರದಿಂದ ಪ್ರತಿ ದಿನ ಎಲ್ಲ ಆಯುಕ್ತರು ಇಡೀ ಜಿಲ್ಲೆನಲ್ಲಿ ಎಷ್ಟು ಸ್ವೀಕೃತಿ ಪ್ರತಿ ದಿನಂಪ್ರತಿ ಆಗಿದೆ, ಸ್ವೀಕೃತಿ ವಿಭಾಗದಲ್ಲೇ 100ಕ್ಕೆ 100ರಷ್ಟು ಮಾಡುವಂಥದ್ದು ಈಗಾಗಲೇ ಅದಕ್ಕೆ ಸುತ್ತೋಲೆಗಳನ್ನೆಲ್ಲ ಹೊರಡಿಸಿದೀವಿ. ಈ ಅಭಿಯಾನದಲ್ಲೂ ಕೂಡ ಒಂದೇ ಒಂದು ಅರ್ಜಿ ಕಳೆದೋಗದಂತೆ ಅವುಗಳನ್ನು ಸ್ವೀಕೃತಿ ಮಾಡಿಸುವಂತ ಜವಾಬ್ದಾರಿ, ವಿಲೇವಾರಿ ಮಾಡುವಂತ ಜವಾಬ್ದಾರಿ ಇದೆ. ಸುಮಾರು ಕಳೆದ ಇಲ್ಲ, ಈಗ ಒಂದು ನಿಮಿಷ, ಈಗ ಇಡೀ ಜಿಲ್ಲೆ ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು ನಗರಸಭೆ ವ್ಯಾಪ್ತಿನಲ್ಲಿ 23,535 ಅರ್ಜಿ ಇದೆ. ಮೊನ್ನೆ ಬಿ ಖಾತೆ ಅಭಿಯಾನ ಅಂತ ಮಾಡಿದ ಸಂದರ್ಭದಲ್ಲಿ 4,778 ಅರ್ಜಿ ಬಂದಿದೆ ಅಂತಕ್ಕಂಥದ್ದು ನನಗೆ ಸಬ್ಮಿಟ್ ಮಾಡಿರೋ ಮಾಹಿತಿ. ಅದರಲ್ಲಿ 4,198 ಜನರಿಗೆ ಬಿ ಖಾತೆ ಇಶ್ಯೂ ಆಗಿದೆ. 4,778ರಲ್ಲಿ 4,198 ವಿತರಣೆ ಆಗಿದೆ. ಇನ್ನೂ 580 ಬಾಕಿ ಇದೆ ಅಂತ ಮಾಹಿತಿ ಇದೆ. ನಾನು ಒಟ್ಟಾರೆ ಇಡೀ ನಗರದಲ್ಲಿ ಒಟ್ಟಾರೆ ಇಲ್ಲಿವರೆಗೆ ಮಾಡಿರೋದನ್ನ ಹೊರತುಪಡಿಸಿ ಬಾಕಿ ಇರೋದು 12,144. ಸೊ ಆ ಎಲ್ಲವನ್ನು ಕೂಡ ಈ ಅಭಿಯಾನದಲ್ಲಿ ಬರೀ ಬಿ ಖಾತೆ ಅಷ್ಟೇ ಅಂತಲ್ಲ, ಯಾವುದೇ ಹಂತದ ಕೆಲಸ ಇದ್ರೂ ಕೂಡ ಅವನ್ನೆಲ್ಲವನ್ನು ಸ್ವೀಕರಿಸಿ ಈ 12,000 ಜನರಿಗೂ ಕೂಡ ಮುಂದಿನ 3 ತಿಂಗಳು 4 ತಿಂಗಳಲ್ಲಿ ಅವರಿಗೆ ವಿಲೇವಾರಿ ಮಾಡುವಂತ ಒಂದು ಅತ್ಯಂತ ಪಾರದರ್ಶಕವಾದಂತ ಮತ್ತೆ ಉತ್ತರದಾಯಿತ್ವ ಇರುವಂತ, ಇನ್ವರ್ಡ್ ಆಗ್ಲಿ ಉತ್ತರದಾಯಿತ್ವ ಇರುತ್ತೆ, ಯಾರಿಗೆ ಯಾವತ್ತು ಹೋಗ್ಬೇಕು ಏನು. ಈಗಾಗಲೇ ಪಿ ಡಿ ಅವ್ರಿಗೂ ಕೂಡ ಸ್ವಲ್ಪ ಕೇಳಿಸ್ಕೊಳ್ಳಿ. ಪಿ ಡಿ ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ನೀವು ದಿನಂಪ್ರತಿ ಮಾನಿಟರ್ ಮಾಡಿ ಸ್ವೀಕೃತಿಯ ವಹಿ ಸಪರೇಟ್ ಆಗಿ ನಿರ್ವಹಣೆ ಆಗಬೇಕು. ಈ ಆಫೀಸಲ್ಲಿ ಪ್ರತಿ ಅರ್ಜಿಗಳು ಸ್ವೀಕರಣೆ ಆಗಬೇಕು. ಅವತ್ತವತ್ತೇ ವಿಂಗಡಣೆ ಮಾಡಿ ಯಾವ್ಯಾವ ವಿಷಯ ನಿರ್ವಾಹಕರಿಗೆ ಯಾವ್ಯಾವ ವಾರ್ಡ್ ಯಾರ್ಯಾರು ನೋಡ್ತಾರೆ ಅವ್ರಿಗೆ ಅದನ್ನ ಕಳಿಸುವಂಥದ್ದು. ಈ ಎಲ್ಲ ಕೆಲಸಗಳು ಕೂಡ ಕರಾರುವಕ್ಕಾಗಿ ಆಗ್ಬೇಕಾಗುತ್ತೆ. ಆಯುಕ್ತರೆ ಪ್ರತಿ 3 ದಿನ ವಾರಕ್ಕೆ, ಮತ್ತೆ ನಾನು ಜಿಲ್ಲಾಧಿಕಾರಿಯಾಗಿ ಪ್ರತಿ ವಾರ RO ಮೀಟಿಂಗ್ ಮಾಡ್ತೀನಿ, ಪ್ರತಿ ವಾರ ನಗರಸಭೆಗಳ ಪರಾಮರ್ಶೆ ಪ್ರಗತಿ ಪರಿಶೀಲನೆ ಮಾಡ್ತೀನಿ. ಇವೆಲ್ಲವೂ ಕೂಡ ನಮ್ಗೆ ಆದ್ಯತೆ ಕೆಲಸಗಳು. ಹಾಗಾಗಿ ಇದರಲ್ಲಿ ನಾನಾಗ್ಲೇ ಹೇಳಿದ್ದೀನಿ, ಹಿಂದೆ ಆಗಿರುವಂತದ್ದನ್ನ ಚರ್ಚೆ ಮಾಡೋದಕ್ಕಿಂತ ನನ್ನ ಸರ್ಕಾರದ ಆಶಯ ಏನಿದೆ, ಪ್ರತಿ ನಾಗರಿಕನಿಗೆ ಈ ಸ್ವತ್ತು ಹೋಗ್ಬೇಕು, ಅದನ್ನ ಹೋಗೋದಕ್ಕೆ ಹಾಕಿದ ಅಧಿಕಾರಿಗಳು ಹೇಗಿದ್ದಾರೆ, ಮಹಿಳೆ ಇದ್ದಾರೆ, ಸಾರ್ವಜನಿಕರು ಅರ್ಜಿಗಳನ್ನು ತೆಗೆದುಕೊಂಡಿದ್ದಾರೆ. ಬಟ್ ಯಾಕೆ ಡಿಲೇ ಮಾಡ್ತಿದ್ರು, ಸಕಾಲಕ್ಕೆ ಹಾಕೋದಿಲ್ಲ. ಆಮೇಲೆ ಪದೇ 50 ವರ್ಷದಿಂದ ಹಾಕಿದ ಅರ್ಜಿಗಳನ್ನೇ ಪದೇ ಹಾಕ್ತಾ ಇದ್ದಾರೆ. ಈಗ ಅವೆಲ್ಲ ಹಿರಿಯಮ್ಮ ಒಂದ್ ನಿಮಿಷ ಇರುತ್ತಮ್ಮ. ಈಗ ಆ ಎಲ್ಲ ಸಮಸ್ಯೆಗಳು ಇರೋದ್ರಿಂದನೇ ಇದನ್ನ ಒಂದು ಅಭಿಯಾನದ ರೀತಿಯಲ್ಲಿ ಒಂದು ವಿಶೇಷ ವ್ಯವಸ್ಥೆ ಕಲ್ಪಿಸಿ ನಾಗರಿಕರಿಗೆ ಅವ್ರಿಗೆ ನಾವು ಮಾಡಿರೋ ಸ್ವೀಕೃತಿನಲ್ಲೇ ನಿಮಗೆ ಗೊತ್ತಾಗುತ್ತೆ. ಇಲ್ಲಿವರೆಗೆ ನಾಗರಿಕರಿಗೆ ಬರೋ ಒಂದು ಚೀಟಿನಲ್ಲಿ ಅರ್ಜಿ ಸ್ವೀಕರಿಸಲಾಗಿದೆ ಅಂತ ಕೊಡ್ತಾ ಇದ್ರು. ಈಗ ಅವ್ರು ಕೊಡುವಂತ ಪ್ರತಿ ಅರ್ಜಿಯನ್ನ ದ್ವಿಪ್ರತಿನಲ್ಲಿ ಮಾಡಿ ಆ ಅರ್ಜಿನಲ್ಲಿ ಸ್ವೀಕೃತಿನಲ್ಲಿ ಸುಮಾರು 20 ದಾಖಲೆಗಳು 15 ದಾಖಲೆಗಳನ್ನ ನಾನೇ ಪ್ರಿಂಟೇ ಮಾಡಿಸಿದ್ವಿ. ಏನೇನು ಅವ್ರು ದಾಖಲೆ ಕೊಟ್ಟಿದ್ದಾರೆ ಅದನ್ನ ದೃಢೀಕರಣ ಮಾಡಿ ಅವ್ರಿಗೂ ಒಂದು ಕಾಪಿ ಕೊಡ್ತೀವಿ. ಸೊ ನಾಳೆ ಆ ಕಾಪಿ ಕೊಟ್ಟಿಲ್ಲ, ಈ ಅರ್ಜಿ ಕೊಟ್ಟಿಲ್ಲ, ಈ ಮಾಹಿತಿ ಕೊಟ್ಟಿಲ್ಲ ಅನ್ನೋದು ಬೇಡ. ಈ ಅಭಿಯಾನವನ್ನ ತುಂಬಾ ಕರಾರುವಕ್ಕಾಗಿ ಮಾಡೋದಕ್ಕೆ ಏನ್ ಬೇಕು ಸಿದ್ಧತೆ ಇದೆ. ಮತ್ತೆ ತಾವು ಹೇಳಿದ್ರಿ ಕೆಲವು ಅಧಿಕಾರಿಗಳು ಹಿಂದೆ ಮಾಡ್ತಾ ಇರ್ಲಿಲ್ಲ, ಈಗ ಅದೇ ಅವರೇ ಇದ್ದಾರೆ, ಹೇಗ್ ಮಾಡ್ತಾರೆ ಅಂತ ನೋಡಿ. ಅದು ಆಡಳಿತದ ವ್ಯವಸ್ಥೆಯ ಭಾಗವಾಗಿ ಅವರೆಲ್ಲರಿಗೂ ಕೂಡ
ನಾನೀಗಾಗಲೇ ಸತತವಾಗಿ 2 ರಿಂದ 3 ಮೀಟಿಂಗ್ನ ಎಲ್ಲ ಸಿಬ್ಬಂದಿಗಳನ್ನ ಒಳಗೊಂಡಂತೆ ಆಡಳಿತಾಧಿಕಾರಿಯಾಗಿ ಮಾಡಿದ್ದೀನಿ. ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಮನೋಭಾವ ಬದಲಾಯಿಸ್ಕೋಬೇಕು, ಉತ್ತರದಾಯಿತ್ವ ಇರಬೇಕು. ಪ್ರತಿ ಅರ್ಜಿಗೆ ಪ್ರತಿ ವಾರ ಬಾಕಿ ಪಟ್ಟಿ ಹಾಕಬೇಕು. ಅಂದ್ರೆ ಒಬ್ಬ ವಿಷಯ ನಿರ್ವಾಹಕ ನನ್ನ ಹತ್ರ ಎಷ್ಟು ಬಾಕಿ ಇದೆ, ಈ ವಾರದ ಸ್ವೀಕೃತಿ ಎಷ್ಟು ವಿಲೇವಾರಿ ಮಾಡಿದ್ದೀನಿ, ವಿಲೇವಾರಿ ಮಾಡಿ ಬಾಕಿ ಇರೋದ್ರಲ್ಲಿ 30 ದಿನಗಳ ಒಳಗಡೆ ಎಷ್ಟಿದೆ, 30 ರಿಂದ 60 ದಿನಗಳಿಗೆ ಎಷ್ಟಿದೆ ಅನ್ನತಕ್ಕಂಥದ್ದನ್ನ ಪಟ್ಟಿಯನ್ನ ಪ್ರತಿ ವಾರ ನಿರ್ವಹಣೆ ಮಾಡಬೇಕು. ಆ ರೀತಿ ನಿರ್ವಹಣೆ ಮಾಡಿ ಅದನ್ನ ಮೇಲುಸ್ತುವಾರಿ ಮಾಡಿ ಯಾಕೆ 30 ದಿನದ ಮೇಲಿದೆ ಅಂತಕ್ಕಂಥದ್ದನ್ನ ನಾವು ಗಟ್ಟಿಯಾಗಿ ಅದನ್ನ ಅವುಗಳ ಮೇಲೆ ಕ್ರಮ ತಗೊಳ್ಬೇಕಾದ್ರೆ ಮುಲಾಜಿಲ್ದಂಗೆ ಕ್ರಮ ತಗೊಳ್ತೀವಿ. ಮಾರ್ಗದರ್ಶನ ಮಾಡಿ ಕೆಲಸ ಮಾಡಬೇಕು, ಮಾರ್ಗದರ್ಶನ ಬೇಕು ಅಂದ್ರೆ ಅದನ್ನು ಕೊಡಕ್ಕೆ ಸದಾ ಸಿದ್ಧ ಇದ್ದೀವಿ. ಇನ್ನು ಬೇರೆ ಒಂದಷ್ಟು ಅವಕಾಶಗಳು ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡಿ, ಈ ತರದ ಹೆಚ್ಚುವರಿ ಸಿಬ್ಬಂದಿಗಳನ್ನ ಮಾಡಿ ಅಂತಂದ್ರೆ ಅದನ್ನು ಮಾಡಕ್ ಸಿದ್ಧ ಇದ್ದೀವಿ. ಒಟ್ಟಾರೆ ಅಂತಿಮವಾಗಿ ನಾಗರಿಕರಿಗೆ ಸೇವೆ ಒದಗಬೇಕು, ಸರ್ಕಾರದ ಆಶೆ ಈಡೇರಬೇಕು. ಆ ನಿಟ್ಟಿನಲ್ಲಿ ಬಿಗಿಯಾದ ಕ್ರಮಗಳನ್ನು ನಾನು ತೆಗೆದುಕೊಂಡೆ. ಅಲ್ಲಿಗೆ ಹೋಗ್ಬೇಕು. ಅದೇ ಏನ್ ದೃಢೀಕರಣ ಆಯ್ತು. ನನ್ನ ಹತ್ರ ಅಡ್ರೆಸ್ ಐತೆ, ಅಲ್ಲಿ ಮೊಬೈಲ್ ಐತಾ? ಮೊಬೈಲ್ ಐತಮ್ಮ? ರೆಡಿ ಮಾಡಿದ್ದೀನಿ ಸರ್. ಇಂಕ್ಲೂಡ್ ಆದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಅವ್ರಿಗೆ ವೇತನ ಕೊಟ್ಟಿಲ್ಲ ಅಂತಲ್ಲ? ವೇತನ ಅದೇ ಈ ಸಮಸ್ಯೆಯಿಂದಲೇ ಅದು ಇದಾಗಿದೆ. ಈಗ ಏನಾಗಿದೆ, ಈಗ ಅವರು ಅದು 21 ಜನ 29 ಮೆಂಬರ್ಸ್ ಅಲ್ಲಿ ಡಿವೈಡ್ ಮಾಡ್ಕೊಂತಿದ್ರು ಸರ್. ಈಗ ಏನ್ ಮಾಡ್ತಾ ಇದಾರೆ, ಈಗ ನಾನಿಲ್ಲ ನೀನೆಲ್ಲ ಅಂತ ಇದ್ ಮಾಡ್ಕೊಂಡಿದ್ದಾರೆ ಸರ್. ಆಲ್ರೆಡಿ ಕರೆದು ಅವ್ರಿಗೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ದೀನಿ, ಒಂದು 2 ಮಂತ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ. ಈಗ ವಾಟರ್ ಬೋರ್ಡ್ ಇಂದ ರಿಪೋರ್ಟ್ ತಗೊಂಡಿದ್ದೀವಿ ಸರ್. ಬೋರ್ವೆಲ್ ಇರೋವು ಮತ್ತೆ ಪಂಪಲ್ ಜಾಕ್ವೆಲ್ ಎಲ್ಲ ಇನ್ಕ್ಲೂಡ್ ಮಾಡಿ ಟೆಂಡರ್ ಕರೆದು ಸಮಸ್ಯೆ ಬಗ್ಗೆ. ಈಗ ಸ್ಯಾಂಕ್ಷನ್ ಪೋಸ್ಟ್ 21, ಕೆಲಸ ಮಾಡ್ತಾ ಇರೋದು 29. ಆಯ್ತು ಹೇಳೋ ತರ 29 ಜನಕ್ಕೆ ಹೆಚ್ಚುವರಿ ಸ್ಯಾಂಕ್ಷನ್ಗೆ ಸರ್ಕಾರಕ್ಕೆ ಬರೆದಿದ್ದೀವಿ. ಬಂದ್ರೆ ನಿಮ್ಮ ಶಾಶ್ವತವಾಗಿ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ಅನುತನುವಿನಲ್ಲಿ ಹಿಂದೆ ನೀವು ಮಾಡ್ತಾ ಹೋಗ್ತಾ ಇದ್ರಿ, ಈಗ ಎಲ್ಲ ಇದು ಮಾಡ್ಕೊಂಡಿದ್ರೆ ಈಗ ನಮ್ಮ ಹತ್ರ 8 ಜನ ತೆಗಿಯೋದು ಒಂದು ಆಪ್ಷನ್, ಇಲ್ಲ ಮುಂದುವರಿಸಿ ಸರ್ಕಾರದಿಂದ ಅನುಮೋದನೆ ಪಡೆದು ಎಲ್ಲರಿಗೂ ಹಂಗೆ ಮುಂದುವರಿಸೋದು 2ನೇ ಆಪ್ಷನ್. ಯಾವ್ದು ಮಾಡ್ಬೇಕು ನೀವು ಹೇಳ್ತೀರ ಹಂಗ್ ಮಾಡಿಸಿ. ಅದಕ್ಕೇನೆ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇತ್ತು. ಅದೇ ತರ ನೀವು ನಡ್ಸ್ಕೊಂಡು ಹೋಗಿ 1 ವರ್ಷ 3 ತಿಂಗಳಿಂದ ನಾವು ಅದಕ್ಕೆ ಸರ್ಕಾರ ಕಳಿಸಿದಾರಲ್ವಾ. ಈಗ ನಾನು ಕಾನೂನು ಮಾತಾಡ್ಬೇಕಂದ್ರೆ ಕಾನೂನು ಮಾತಾಡ್ತೀನಿ, ನನ್ನ ಗಮನಕ್ಕೆ ಬಂದ್ರೆ ಏನ್ ಮಾಡ್ಬೇಕು ನಾನು ಮಾತಾಡ್ತೀನಿ. ಸಮಸ್ಯೆ ನಿಮ್ಗಾಗೋದು ಗೊತ್ತಾಯ್ತಾ? ಅದಕ್ಕೆ ಅವಕಾಶ ಬೇಡ. ಈಗ ಕೇಳಿದೀರಾ ಪಾಪ ಏನೋ ಒಂದು ನಗರಕ್ಕೆ ಅಂತೇಳಿ ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದನ್ನ ನಾನು ಪರಿಶೀಲನೆ ಮಾಡಿ ಇಮಿಡಿಯೇಟ್ ಆಗಿ ಅಲ್ಲೇ ಅಲ್ಲಿಂದ ತಗೊಳ್ರಪ್ಪ. ಸಾರ್ವಜನಿಕರು ಸಹ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ನೋಡಿ ಏನು ಹಳೆ ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಅದ್ರ ಜೊತೆಗೆ ಸರ್ ಬರಬೇಡಿ, ಇವರೇ ಸೆಂಟ್ರಲ್ಲಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮನೆ ಮನೆಗೆ ವಿತರಣೆ ಆಗಿ ಅರ್ಜಿ ಒಂದೇ ಒಂದು ಅರ್ಜಿ ಕಳೆದೋದ್ರೆ ಏನ್ ಮಾಡಬೇಕು, ಏನು ಅದೆಲ್ಲ ರೂಪುರೇಷೆ